ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ಗಳ ಸ್ಥಿತಿ ಅಧೋಗತಿಯಾಗಿದೆ. ಬಡವರ ಹಸಿವು ನೀಗಿಸುವಂತಹ ಮಹತ್ವದ ಯೋಜನೆಗೆ ಸಂಚಕಾರ ಬಂದಿದೆ. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಜಿಬಿಎ ಬಂಡವಾಳ ಬಯಲಾಗಿದೆ. ಇಂದಿರಾ ಕ್ಯಾಂಟೀನ್ಗಳ ಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಬಡವರಿಗೆ ಮಾಡಿದಂತಹ ಯೋಜನೆ ಇದು. ಬಡವರ ಹಸಿವು ನೀಗಿಸುವಂತಹ ಮಹತ್ವದ ಯೋಜನೆ. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಕಂಡು ಬಂದಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಕುಡುದಲ್ಲಿ ಬಿಸಾಕಿದ್ದಾರೆ, ಯಾವ ರೀತಿ ಗಲೀಜು ಮಾಡಿದ್ದಾರೆ, ಅದು ಕ್ಯಾಂಟೀನ್ ರೀತಿಯಲ್ಲಿ ಕಂಡು ಬರ್ತಲೇ ಇಲ್ಲ. ಯಾವುದೇ ರೀತಿಯಲ್ಲಿ ಯಾವುದೇ ವ್ಯವಸ್ಥೆಗಳು ಏನು ಕೂಡ ಇಲ್ಲದಂತಾಗಿದೆ. ನೋಡಿ, ಅಲ್ಲಲ್ಲೇ ಪೇಪರ್ಗಳು ಬಿಸಾಕಿರೋದು, ಒಂದು ಕಸ ಕೂಡ ಗುಡಿಸಿಲ್ಲ ಅಲ್ಲಿ, ಅಂತಹ ಪರಿಸ್ಥಿತಿ ಇದೆ. ನಮ್ಮ ಪ್ರತಿನಿಧಿ ಅರುಣ್ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬಡವರ ಅಕ್ಷಯ ಪಾತ್ರೆ ಎಂದೇ ಕರೆಯಲ್ಪಡುವಂತಹ ಇಂದಿರಾ ಕ್ಯಾಂಟೀನ್ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಪಾಳು ಬೀಳುವಂತಹ ಸ್ಥಿತಿಯಲ್ಲಿದೆ. ಸದ್ಯ ನೀವು ಗಮನಿಸ್ತಾ ಹೋಗ್ಬೋದು, ಯಾವುದೇ ರೀತಿಯಾದಂತಹ ಬಾಗಿಲಿಲ್ದಿರೆ ಸಂಪೂರ್ಣವಾಗಿ ನಿರ್ವಹಣೆಯಲ್ಲಿ ಜಿಬಿಎ ಎಡವಟ್ಟು ಮಾಡ್ತಿದೆ. ಇದು ಒಂದು ರೀತಿಯಾಗಿ ಇಲ್ಲಿನ ಜನರಲ್ಲಿ ಮೂಲ ಶೌಚಾಲಯ ಆಗಿರ್ಬೋದು ಮತ್ತಿತರ ಕೆಲಸಗಳಿಗೆ ಈ ಇಂದಿರಾ ಕ್ಯಾಂಟೀನ್ ಏನಿದೆ ಇಲ್ಲಿ ಜನರು ಉಪಯೋಗಕ್ಕೆ ಬರ್ತಿದೆ. ಅದರಲ್ಲೂ ಇಲ್ಲಿನ ಜನರು ಪ್ರತ್ಯೇಕವಾಗಿ ಗಾಂಜಾ ಆಗಿರ್ಬೋದು ಮತ್ತಿತರ ಚಟುವಟಿಕೆಗಳಿಗೆ ಇಲ್ಲಿನ ಇಂದಿರಾ ಕ್ಯಾಂಟೀನ್ ಅನ್ನು ಬಳಸ್ತಿದ್ದಾರೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಸಹ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸದ್ಯ ಅವ್ರನ್ನ ಮಾತನಾಡಿಸುವಂತಹ ಕೆಲಸವನ್ನು ಮಾಡ್ತೀನಿ. ಸರ್, ಎಷ್ಟು ದಿನಗಳಿಂದ ಈ ಸ್ಥಿತಿಯಲ್ಲಿದೆ ಮತ್ತು ಇಲ್ಲಿನ ಜನರು ಸಹ ಏನು ಬೇರೊಂದು ರೀತಿಯಾಗಿ ಬಳಕೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಏನಿಲ್ಲ, ಒಂದೆರಡು ತಿಂಗಳಿಂದ ಬಂದಾಗಿದೆ. 2 ತಿಂಗಳು ಬಂದಾಗಿ ಈಗ ಡೋರ್ ಇಲ್ಲ ಇಂದಿರಾ ಕ್ಯಾಂಟೀನ್ಗೆ. ಗಲೀಜು ನೋಡಿ ಎಷ್ಟೈತೆ ಇಂದಿರಾ ಕ್ಯಾಂಟೀನ್ಗೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಗಮನಕ್ಕೆ ಬಂದಿಲ್ವಾ? ಅಧಿಕಾರಿಗಳಿಗೆ ಗಮನಕ್ಕೆ ಬಂದಿಲ್ವಾ? ಏನು ಮಾಡಿ ಇಂದಿರಾ ಕ್ಯಾಂಟೀನ್ ಈ ಥರ ಮಡಗ್ತಾರೆ? ಯಾರಲ್ಲಿ ನೋಡ್ತಾ ಇದ್ದೀರಾ? ಇಂದಿರಾ ಕ್ಯಾಂಟೀನಲ್ಲಿ ಒಳ್ಳೆ ಜನ ಇದ್ದರು. ಆವಾಗ ಒಳ್ಳೆ ಜನ ಊಟ ಮಾಡ್ಕೊಂಡು ಇಲ್ಲಿ ನೀಟಿಗಿತ್ತು. ಇಂಡಿಯಾ ಕ್ಯಾಂಟೀನು ಊಟ ಮಾಡ್ಕೊಂಡು ಜನ ನಿಮ್ದಿಗೆ ಹೋಗ್ತಾಯಿದ್ರು. ಇವಾಗ ನೋಡ್ರಿ ಇಂದಿರಾ ಕ್ಯಾಂಟೀನ್ ಈ ಪರಿಸ್ಥಿತಿಗೆ ಬಂದಿದೆ. ಅವ್ರ ಗಮನಕ್ಕೆ ಬರಬೇಕು. ಅಧಿಕಾರಿಗಳಿಗೆ ಗಮನ ಆಗಲಿ, ಯಾರು ಕಾರ್ಪೊರೇಟರ್ ಇದ್ದಾರೋ ಅವ್ರ ಗಮನಕ್ಕೆ ಬರಬೇಕು. ಇದೆಲ್ಲ ಕ್ಲೀನ್ ಮಾಡ್ಬೇಕು ಸರ್. ಕ್ಲೀನ್ ಮಾಡಿಸಿ ವಾರ್ಡ್ಗೆ ಯಾರು ಹೇಳಿದ್ದಾರೆ ಅವ್ರು ಕ್ಲೀನ್ ಮಾಡಿಸಿ ಮಡಗೆ ತಿರ್ಗಾ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ಕೋರಿಕೆ ಸರ್. ಮ್ಯಾಮ್, ಇಲ್ಲಿ ಸ್ಥಳೀಯರು ಅಂದರೆ ಅನೈತಿಕ ಚಟುವಟಿಕೆ ಆಗಿರ್ಬೋದು ಮತ್ತಿತರ ಮದ್ಯಪಾನ ಮತ್ತಿತರ ಕೆಲಸಗಳಿಗೆ ಬಳಸ್ತಾ ಇದ್ದಾರೆ. ಇದು ಒಂದು ರೀತಿಯಾಗಿ ಇಲ್ಲಿನ ಜನರಿಗೂ ಸಹ ಒಂದು ಅಸಹ್ಯ ತರುವಂತಹ ಕೆಲಸ ಅಲ್ಲ ಮ್ಯಾಮ್? ಅದು ಇವಾಗ ಇದು ಕ್ಲೋಸ್ ಆಗಿರೋದ್ರಿಂದ ಆ ಥರ ನಮಗೆ ಮನಸ್ಸಿಗೆ ನಮಗೂ ಅನಿಸುತ್ತೆ ಸರ್. ಈಗ ನಾವು ಬೇಗ ನಮ್ಮ ಇದನ್ನ ಒಂದು ಯಾರು ಅಧಿಕಾರಿಗಳಿದ್ದಾರೆ ಅವ್ರಿಗೆ ತಿಳಿಸಿ ಒಂದು ಈ ಕೆಲಸ ಶುರು ಮಾಡಿ, ಜೊತೆಗೆ ಇದನ್ನು ಒಳ್ಳೇದು ಮಾಡಿಕೊಡಿ ನಮ್ಮ ಬಡಬಗ್ಗರಿಗೆ. ಇವಾಗ ಸಿದ್ದರಾಮಯ್ಯ ಅವರು ಮಾಡಿದ್ದೇ ಒಂದು ಅನ್ನದ ಕಾರ್ಯಕ್ರಮ, ಈ ಬಡಬಗ್ಗರಿಗೆ ಒಂದು ಕಡಿಮೆ ಬೆಲೆಯಲ್ಲಿ ಸಿಗೋವಂಥ ಒಂದು ಮಾಡಿಕೊಟ್ಟಿದ್ದು ಒಳ್ಳೇದಕ್ಕೆ. ಹಂಗಾಗಿ ನಾವು ನಮ್ಮ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ನಾವು ತಿಳಿಸಿ ಬೇಗ ಇದನ್ನು ಮಾಡಿಸೋ ಕಾರ್ಯಕ್ರಮ ಒಳ್ಳೆ ರೀತಿ ಮತ್ತೆ ಇದು ಪುನರ್ರಚನೆ ಆಗಿ ಒಳ್ಳೆ ರೀತಿ ಎಲ್ರಿಗೂ ಒಂದು ಸೌಲಭ್ಯ ಸಿಗೋ ಥರ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಮತ್ತು ನಮಗೂ ಮನಸ್ಸಿಗೆ ಅನಿಸ್ತಾ ಇದೆ, ಹೌದು ಇದು ಎಷ್ಟೋ ಜನರು ಬಡವರಿಗೆ ಒಂಥರ ಒಂದೊತ್ತು ಊಟಕ್ಕೆ ಕಷ್ಟದಲ್ಲಿರೋರಿಗೆ ಇದು ಒಂಥರ ಚೆನ್ನಾಗಿರ್ತಾಯಿತ್ತು. ಇವಾಗ ನಾವು ತಿಳಿಸಿ ನಾವು ಇದನ್ನು ಅವ್ರ ಗಮನಕ್ಕೆ ತರೋಂಗೆ ಮಾಡ್ತೀವಿ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತಾಗಿದೆ. ಯಾಕಪ್ಪ ಅಂದರೆ ಕಳೆದ 2-3 ತಿಂಗಳಿಂದ ಸಂಪೂರ್ಣವಾಗಿ ಏನು ಈ ಇಂದಿರಾ ಕ್ಯಾಂಟೀನ್ ಮುಚ್ಚಲಾಗಿತ್ತು. ಆದರೆ ಇಲ್ಲಿನ ಜನರು ಮಾತ್ರ ಬೇರೊಂದು ಚಟುವಟಿಕೆಗಳಿಗೆ ಬಳಸ್ಕೊತಿದ್ದಾರೆ. ಯಾವುದೇ ರೀತಿಯಾದಂತಹ ಇಲ್ಲಿನ ಅಧಿಕಾರಿಗಳು ಸಹ ಇದರ ಬಗ್ಗೆ ಗಮನ ಹರಿಸ್ತಿಲ್ಲ. ಸದ್ಯ ಇನ್ನಾದರೂ ಇದನ್ನು ಸರಿಪಡಿಸುವಂತಹ ಕೆಲಸ ಆಗಲಿ ಅಂತೇಳಿ ಇಲ್ಲಿನ ಸ್ಥಳೀಯರ ಆಗ್ರಹ ಆಗಿದೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಅರುಣ್ ಕುಮಾರ, ಟಿವಿ9 ಬೆಂಗಳೂರು.